ಮಂಗಳೂರಿನಿಂದ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಕಟೀಲು ದೇವಸ್ಥಾನ ಸಿಗುತ್ತೆ. ಕಟೀಲು ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡಂತಹ ಒಂದು ಸುಂದರವಾದಂಥ ದೈವಿಕವಾದಂಥ ದೇವಸ್ಥಾನ. ಇಲ್ಲಿ ದಿನನಿತ್ಯ ಸುಮಾರು ಸಾವಿರಾರು ಭಕ್ತಾದಿಗಳು ಬಂದು ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಈ ದೇವಸ್ಥಾನಕ್ಕೆ ತನ್ನದೇ ಆದಂಥ ಒಂದು ಪೌರಾಣಿಕ ಕಥೆ ಇದೆ. ಲೋಕಕಂಟಕವಾಗಿ ಮೆರೀತಾ ಇರತಕ್ಕಂಥ ಶುಂಭ ನಿಶುಂಭರನ್ನು ದೇವಿ ಸಂಹಾರ ಮಾಡಿದ್ಲು. ಶುಂಭ ನಿಶುಂಭರ ಒಂದು ಮಂತ್ರಿಯಾಗಿರ್ತಕ್ಕಂಥ ಅರುಣಾಸುರ ರಾಕ್ಷಸರ ನಾಯಕನಾಗಿ ಬೆಳೆದ್ಬಿಟ್ಟಿದ್ದ. ಋಷಿಮಣಿಗಳ ತಪಸ್ಸನ್ನು ಅವನು ಪ್ರತಿ ಸಲ ಭಂಗ ಮಾಡ್ತಿದ್ದ. ಇದರಿಂದ ಭೂಲೋಕದಲ್ಲಿ ಯಜ್ಞ ಯಾಗಗಳಿಗೆ ತೊಂದರೆ ಆಗ್ತಾ ಇತ್ತು ಮತ್ತು ಭೂಲೋಕದಲ್ಲಿ ಮಳೆ ಬೆಳೆಗಳು ಇಲ್ಲದೆ ಭೀಕರವಾದಂಥ ಕ್ಷಾಮ ತಲೆದೋರಿತು. ಜನರ ದಾರುಣ ಸ್ಥಿತಿಯನ್ಗೆ ವಿಚಲಿತರಾದಂತಹ ಜಾಬಲಿ ಮಹರ್ಷಿಗಳು ಒಂದು ಯಜ್ಞವನ್ನು ನಡೆಸಲು ನಿಶ್ಚಯ ಮಾಡ್ಕೋತಾರೆ. ಅದರ ಪ್ರಕಾರ ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯ ಮಾಡುವಂತೆ ಮತ್ತು ಕಾಮಧೇನುವನ್ನು ಕಳಿಸುವಂತೆ ಆ ದೇವೇಂದ್ರನಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಆದರೆ ಕಾಮಧೇನುವು ವರ್ಣಲೋಕಕ್ಕೆ ಹೋಗಿದ್ದರಿಂದ ಅದರ ಬದಲಾಗಿ ಆ ಕಾಮಧೇನುವಿನ ಮಗಳಾದಂಥ ನಂದಿನಿಯನ್ನು ಯಜ್ಞಕ್ಕೆ ಕರೆದೊಯ್ಯಲು ದೇವೇಂದ್ರ ಅನುಮತಿಸಿಕೊಡ್ತಾನೆ. ಅದಕ್ಕಾಗಿ ಮಹರ್ಷಿಗಳು ನಂದಿನಿ ಬಳಿಗೆ ಹೋಗಿ ನೀವು ಬರಬೇಕು, ಭೂಲೋಕಕ್ಕೆ ಬರಬೇಕು ಅಂತ ಕಳಕಳಿಯಾಗಿ ಮನವಿ ಮಾಡಿಕೊಂಡಾಗ ಭೂಲೋಕದ ಜನರನ್ನು ನಿಂದಿಸಿ ಭೂಲೋಕವನ್ನು ನಿಂದಿಸಿ ನಂದಿನಿ ಭೂಲೋಕಕ್ಕೆ ಬರೋಕ್ಕೆ ಒಪ್ಪೋದಿಲ್ಲ. ಇದರಿಂದ ಮನನೊಂದಂತಹ ಮಹರ್ಷಿಗಳು ನಂದಿನಿಗೆ ಒಂದು ಶಾಪವನ್ನು ಕೊಡ್ತಾರೆ. ನಂದಿನಿ, ನೀನು ಭೂಲೋಕದಲ್ಲಿ ನದಿಯಾಗಿ ಹರಿ ನೀನು ಅಂತ ಶಾಪ ಕೊಟ್ಟಾಗ ಆ ನಂದಿನಿ ದಯಮಾಡಿ ಕ್ಷಮಿಸಿ ಅಂತ ಅಂಗಲಾಚಿಸಿದಾಗ ಮಹರ್ಷಿಗಳು ಓಕೆ ಸರಿ, ಹಾಗಾದರೆ ನೀನು ಆ ಆದಿಶಕ್ತಿಯನ್ನು ಪ್ರಾರ್ಥಿಸು, ಆವಾಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಋಷಿಮುನಿಗಳು ಹೇಳಿದಂಗೆ ನಂದಿನಿ ನಡೆದುಕೊಂಡಾಗ ಆದಿಶಕ್ತಿಯು ಪ್ರತ್ಯಕ್ಷಳಾಗಿ ಋಷಿ ವಾಕ್ಯವನ್ನು ಸುಳ್ಳಾಗಿಸುವುದು ಅಸಾಧ್ಯ, ನಂದಿನಿ ನೀನು ನದಿಯಾಗಿ ಹರಿಯಲೇಬೇಕು, ಮುಂದೆ ನಾನೇ ಅಂದರೆ ಆದಿಶಕ್ತಿಯೇ ನಿನ್ನ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿಯನ್ನು ಕೊಡುವುದಾಗಿ ಅಭಯವನ್ನು ನೀಡ್ತಾಳೆ. ಇದರಿಂದ ಸಮಾಧಾನಿತಗೊಂಡಂತಹ ನಂದಿನಿ ಮಾಘ ಶುದ್ಧ ಪೂರ್ಣಿಮೆ ಎಂದು ಕನಕಗಿರಿಯಿಂದ ನದಿಯಾಗಿ ಹರಿದಳು. ಇದರಿಂದ ಭೂಮಿ ಮತ್ತೆ ಹಸುರಿನಿಂದ ಕಂಗೊಳಿಸಲಾರಂಭಿಸಿತು. ಅರುಣಾಸುರ ಬ್ರಹ್ಮನನ್ನು ಕುರಿತು ಘೋರವಾದಂಥ ತಪಸ್ಸನ್ನು ಆಚರಣೆ ಮಾಡ್ತಾನೆ. ತನಗೆ ತ್ರಿಮೂರ್ತಿಗಳಿಂದಾಗಲಿ, ದೇವತೆಗಳಿಂದಾಗಲಿ, ಪುರುಷರಿಂದಾಗಲಿ, ಸ್ತ್ರೀಯರಿಂದಾಗಲಿ, ಚತುಷ್ಪದಿಗಳಿಂದಾಗಲಿ, ಷಟ್ಪದಿಗಳಿಂದಾಗಲಿ ಈ ಮರಣ ಬಾರದಂತೆ ವರವನ್ನು ಬ್ರಹ್ಮದೇವರಿಂದ ಪಡ್ಕೊಂಡ್ಬಿಡು. ಇತ್ತ ಅಟ್ಟಹಾಸದಿಂದ ಅರುಣಾಸುರ ಎಲ್ಲ ದೇವತೆಗಳಿಗೂ ಕೂಡ ತೊಂದರೆಯನ್ನು ಕೊಡ್ತಾ ಇದ್ದ. ಆಗ ಮೋಹಿನಿ ಅವತಾರವನ್ನು ತಾಳಿದಂಥ ತಾಯಿ ಅವನ ಉದ್ಯಾನವನದಲ್ಲಿ ಸುತ್ತಾಡಲಾರಂಭಿಸಿದಳು. ಇದನ್ನು ನೋಡಿದಂತಹ ಅರುಣಾಸುರ ಆ ಮೋಹಿನಿಯೇ ನನ್ನ ಗುರುಗಳಾದಂಥ ಶುಂಭ ನಿಶುಂಭರನ್ನು ವಧಿಸಿದಾಳೆ ಅಂಥೇಳಿ ಅವಳ ಮೇಲೆ ದಾಳಿಯನ್ನು ಮಾಡೋಕ್ಕೆ ಮುಂದಾಗ್ತಾನೆ. ಆಗ ತಾಯಿ ಒಂದು ದುಂಬಿಯ ಅವತಾರವನ್ನು ತಾಳಿ ಬಂಡೆಯ ಒಳಗೆ ಹೊಕ್ಕಿಬಿಡ್ತಾಳೆ. ಆಗ ಅರುಣಾಸುರ ಖಡ್ಗದಿಂದ ಬಂಡೆಯನ್ನು ಹೊಡೆದಾಗ ಆ ಬಂಡೆ ಛಿದ್ರವಾಗಿ ಸಾವಿರಾರು ದುಂಬಿಗಳು ಹೊರಗಡೆ ಬಂದು ಅರುಣಾಸುರನನ್ನು ಕಚ್ಚಲಾರಂಭಿಸಿದರು. ಅದೇ ಸಮಯದಲ್ಲಿ ದೇವಿ ಒಂದು ದೊಡ್ಡದಾದಂಥ ದುಂಬಿ ರೂಪವನ್ನು ತಾಳಿ ಅರುಣಾಸುರನನ್ನು ಕಚ್ಚಿ ಕೊಂದುಬಿಡ. ತಾಯಿ ಭ್ರಮರದ ರೂಪವನ್ನು ತಾಳಿದ್ರಿಂದ ಭ್ರಾಮರಿ ಅಂತ ಪ್ರಸಿದ್ಧರಾಗ್ತಾಳೆ. ದೇವತೆಗಳು ಮತ್ತು ಜಾಬಲಿ ಮಹರ್ಷಿಗಳು ದೇವಲೋಕದಿಂದ ಕಲ್ಪವೃಕ್ಷದಿಂದ ತನ್ನಂಥ ಎಳನೀರಿನಿಂದ ರೌದ್ರ ರೂಪದಲ್ಲಿದ್ದಂಥ ದೇವಿಗೆ ಅಭಿಷೇಕ ಮಾಡಿ ಶಾಂತ ರೂಪವನ್ನು ಹೊಂದಂತೆ ಮಾಡ್ತಾಳೆ. ದೇವಿಯು ನಂದಿನಿಯ ನದಿಯ ಮಧ್ಯದಲ್ಲಿ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾ ಪರಮೇಶ್ವರಿ ಅಂತ ಉದ್ಭವಿಸ್ತಾಳೆ. ಹಾಗೆ ಹೆಸರನ್ನು ಪಡಿತಾಳೆ. ನಂದಿನಿ ಶಾಪ ವಿಮೋಚನೆ ಆದಮೇಲೆ ನಂದಿನಿಯ ಕಟಿ ಅಂದರೆ ಸೊಂಟದ ಭಾಗದಲ್ಲಿರುವಂತಹ ಇಳೆ ಅಂದರೆ ಭೂಮಿಯಲ್ಲಿ ದೇವಿ ಉದ್ಭವಿಸಿದ ಕಾರಣ ಕಟೀಲು ಅಂತ ಹೆಸರಾಗುತ್ತೆ. ತಾಯಿಗೆ ಪುಷ್ಪಾಲಂಕಾರ ಪೂಜೆ ಇಲ್ಲಿ ಅದ್ಭುತವಾಗಿ ನಡೆಯುತ್ತೆ.